ಕಾಂಗ್ರೆಸ್ ಸರ್ಕಾರ ಅತಿ ಶೀಘ್ರದಲ್ಲಿ ಪತನ ಎಂದು ಭವಿಷ್ಯ ನುಡಿದ ಮಾಜಿ ಶಾಸಕ ನೇರಳಗುಂಟೆ ತಿಪ್ಪೇಸ್ವಾಮಿ. ಹೌದು, ನಾಯಕನಹಟ್ಟಿ ಸಮೀಪದ ನೇರಳಗುಂಟೆ ಗ್ರಾಮದ ಶನಿವಾರ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಶೀಘ್ರದಲ್ಲಿ ಪತನಗೊಳ್ಳಲಿದೆ ಎಂದು ಭವಿಷ್ಯ ನುಡಿದ ಮಾಜಿ ಶಾಸಕ ನೇರಳಗುಂಟೆ ತಿಪ್ಪೇಸ್ವಾಮಿ. ನಂತರ ಮಾತನಾಡಿದ ಅವರು, ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಆದೇಶವನ್ನು ರಾಜ್ಯ ಸರ್ಕಾರಗಳ ನಿರ್ಧಾರಕ್ಕೆ ಕೊಟ್ಟರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಆರೋಪಿಸಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಪರಿಶಿಷ್ಟ ಜಾತಿ ಬಗ್ಗೆ ಕಾಳಜಿ ಇದ್ದಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ಒಳ ಮೀಸಲಾತಿ ಜಾರಿಗೆ ತರುತ್ತಿದ್ದರು. ಆದರೆ ಒಳ ಮೀಸಲಾತಿ ಜಾರಿಗೆ ತರದೆ ಕೇವಲ ವೋಟ್ ಬ್ಯಾಂಕಿಗಾಗಿ ಪರಿಶಿಷ್ಟ ಜಾತಿ ಸಮುದಾಯದವರನ್ನು ಬಳಸಿಕೊಳ್ಳುತ್ತಿದ್ದಾರೆ ಎಂದರು. ಪರಿಶಿಷ್ಟ ಜಾತಿಯಲ್ಲಿ 3-4 ಜನಾಂಗಗಳನ್ನು ಹೊಂದಿದ್ದು ಅವರನ್ನೆಲ್ಲ ಓಲೈಸುವ ಪರಿಸ್ಥಿತಿ ಬರುತ್ತದೆ. ಆದ್ದರಿಂದ ಇದನ್ನು ಮೀನಾಮೇಷ ಮಾಡಿಬಿಟ್ಟು ಹಿಂದಕ್ಕೆ ಎಳೆಯುವಂತ ಕೆಲಸವನ್ನು ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರದವರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಹಣವನ್ನು ಬಿಟ್ಟು ಭಾಗ್ಯಗಳಿಗೆ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿದರು. ಕಾಂಗ್ರೆಸ್ನಲ್ಲಿರುವ ಮುಖಂಡರುಗಳು, ಮಾಜಿ ಹಾಗೂ ಹಾಲಿ ಶಾಸಕರುಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಜನಾಂಗಕ್ಕೆ ಅನ್ಯಾಯವಾಗಿದೆ ಎಂದು ಏಕೆ ಧ್ವನಿ ಎತ್ತುತ್ತಿಲ್ಲ? ಪರಿಶಿಷ್ಟ ಜನಾಂಗಗಳಿಗೆ ಅನ್ಯಾಯವಾಗಿದೆ. ಸುಪ್ರೀಂ ಕೋರ್ಟ್ ಆದೇಶದಂತೆ ಒಳ ಮೀಸಲಾತಿ ಜಾರಿಗೆ ತನ್ನಿ ಎಂದು ಧ್ವನಿ ಎತ್ತಬಹುದಿತ್ತು. ಆದರೆ ಯಾರೂ ಧ್ವನಿ ಎತ್ತುವ ಇಚ್ಛಾಶಕ್ತಿ ಇಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸರ್ಕಾರದಲ್ಲಿ ಮುಖ್ಯಮಂತ್ರಿ ಕುರ್ಚಿಗಾಗಿ ನಾನು ನೀನು ಎಂದು ಕಿತ್ತಾಡಿಕೊಳ್ಳುತ್ತಿದ್ದಾರೆ. ಕಾಂಗ್ರೆಸ್ ಶಾಸಕ ರಾಜಣ್ಣನವರ ಸಹಕಾರ ಇಲಾಖೆಯಲ್ಲಿ 200 ಕೋಟಿ ಹಗರಣ ಕುರಿತು ಮಾಧ್ಯಮ ಹಾಗೂ ಪತ್ರಿಕೆಗಳಲ್ಲಿ ನೋಡಿದ್ದೇನೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕಾಡುತ್ತಿದೆ. ಮೂಡ ಹಗರಣ, ವಾಲ್ಮೀಕಿ ಹಗರಣಗಳು, ಇನ್ನೂ ಹಲವಾರು ಹಗರಣಗಳು ಬಯಲಿಗೆ ಬರುತ್ತಿವೆ. ಎಲ್ಲ ನಿಗಮಗಳ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಕೊಟ್ಟ ಮಾತನ್ನು ಉಳಿಸಿಕೊಳ್ಳಲು ಕಾಂಗ್ರೆಸ್ ಸರ್ಕಾರ ಶತ ಪ್ರಯತ್ನ ಪಡುತ್ತಿದೆ ಎಂದು ಹೇಳಿದರು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ಹಣವನ್ನು ಬಳಸಿಕೊಂಡು ಅನ್ಯಾಯ ಮಾಡುತ್ತಿದ್ದಾರೆ. ರಾಜ್ಯದಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ಆರೋಪಿಸಿದರು. ಹರೀಶ್, NKSTV4 ನ್ಯೂಸ್, ನಾಯಕನಹಟ್ಟಿ. ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ರಾಜ್ಯಗಳಿಗೆ ಅನ್ವಯ ಆಗಂತೆ ನೀವೇ ಮಾಡಿ ಅಂತಕ್ಕಂಥ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಇವರಿಗೆ SCಗಳ ಬಗ್ಗೆ, AKJಗಳ ಬಗ್ಗೆ ಕಾಳಜಿ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗಲೂ ಮಾಡೋದು. ಇವ್ರು ಏನಪ್ಪ ಅಂದರೆ ಆ ಜನಾಂಗನ ವೋಟ್ ಬ್ಯಾಂಕ್ ಆಗಿ ಮಾಡ್ಕೊಂಡಿದ್ದಾರೆ ವಿನಃ ಇವರು ಮಾಡ್ತಕ್ಕಂಥವ್ರಲ್ಲ. ಯಾಕಂದರೆ ಇದರಲ್ಲಿ SCಗಳಲ್ಲಿ 3-4 ಜಾತಿಯವರು ಬರ್ತಾರೆ, ಅವ್ರನ್ನೆಲ್ಲ ಓಲೈಸಬೇಕಾದ ಪರಿಸ್ಥಿತಿ ಬರುತ್ತಲ್ಲ. ಆದ್ದರಿಂದ ಇದನ್ನು ಮೀನಾಮೇಷ ಮಾಡಿಬಿಟ್ಟು ಹಿಂದೆ ಕೇಳಿರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇವರು SCಗಳು ದುಡ್ಡು ಹೊಡೆದರು, ಆಮೇಲೆ ನಾಯಕರ ದುಡ್ಡು ಹೊಡೆದರು ಬಿಟ್ಟಿ ಭಾಗ್ಯಗಳಿಗೆ. ಆದರೂ ಈ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಲೀಡ್ರ್ಗಳು ಏನಿದ್ದಾರೆ, MLAಗಳು ಮತ್ತು ಮಾಜಿ ಮಂತ್ರಿಗಳು, ಅವರೆಲ್ಲ ಇವರು ಯಾಕೆ ಬಿಚ್ಚಿ ಮಾತಾಡ್ತಾ ಇಲ್ಲ? ನಮ್ಮ ಜನಾಂಗಕ್ಕೆ ಅನ್ಯಾಯ ಆಗಿದೆ, ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದ್ದಾರೆ, ನೀವು ಇದನ್ನು ಬೇಗ ಮಾಡಿ ಅಂತ ಹೇಳ್ಬೋದಾಗಿತ್ತಲ್ಲ. ಹೇಳ್ತಕ್ಕಂಥ ಇಚ್ಛಾಶಕ್ತಿ ಇವ್ರಿಗಿಲ್ಲ. ಸರ್ಕಾರ 5 ವರ್ಷ ಇರುತ್ತೆ, 5 ವರ್ಷ ಇರುತ್ತೆ ಇಲ್ಲ, ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಇವರೆಲ್ಲ ಗುಂಪುಗಾರಿಕೆ ಜಾಸ್ತಿ ಆಗಿದ್ದಾವೆ. ನಾನು ಮುಖ್ಯಮಂತ್ರಿ ಆಗ್ಬೇಕಂತ ಈಗ ನೋಡಿ, ರಾಜಣ್ಣ ಆತದ್ದು ಒಂದು ಬೈಲಿಗೆ 2,000 ಕೋಟಿ ವ್ಯವಹಾರ ಮಾಡಿದರೆ ಸಹಕಾರ ಇಲಾಖೆಯಲ್ಲಿ ಆಗಿದೆ ಅಂತಕ್ಕಂಥದ್ದು ಇವತ್ತು ಟಿವಿಯಲ್ಲಿ ನೋಡಿದೆ ನಾನು. ಭ್ರಷ್ಟಾಚಾರ ತುಂಬಿ ತುಳ್ಕಾಡ್ತಾ ಇದೆ. ಮೂಡ ದುಡ್ಡು ಮೈಸೂರಿಗೆ ತಗೊಂಡು ಹೋಗ್ಬಿಟ್ಟು ವರ್ಣಕ್ಕೆ ಹಾಕಿದ್ದಾರೆ, ಶ್ರೀರಂಗಪಟ್ಟಣಕ್ಕೆ ಹಾಕಿದ್ದಾರೆ, ಎಲ್ಲ ಹಾಕಿದ್ದಾರೆ. ಇದೆಲ್ಲ ಭ್ರಷ್ಟಾಚಾರ. ಈ ರಾಜ್ಯದಲ್ಲಿ ಎಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ, ಭ್ರಷ್ಟಾಚಾರನೇ ತುಂಬಿ ತೊಳಗ್ತಾ ಇದೆ. ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮತ್ತೆ ಇವರು ತುಂಬೋದಕ್ಕೆ ಆಗ್ತಾ ಇಲ್ಲ. ಇವರು ಕೊಟ್ಟು ಮಾತನ್ನು ಉಳಿಸ್ಕೋಬೇಕಲ್ಲಪ್ಪ. ಈಗ ಗ್ಯಾರಂಟಿ ಯೋಜನೆಗಳು ಕೊಟ್ಟರೆ ಯಾರು ಬೇಡ ಮರ ಆಗಿದ್ದಾರೆ ಇವರಿಗೆ? ಯಾಕೆ ಮಾಡಬಾರ್ದು? ಮಾಡಲಿ. ಒಳ್ಳೆ ಕೆಲಸ ಮಾಡೋದಕ್ಕೆ ಬೇಡ ಅನ್ನೋದಿಲ್ಲ, ಮಾಡಲಿ. ಅದನ್ನು ತುಂಬ್ತಾ ಇಲ್ಲಲ್ಲ ಇವರು.